ಕಾಡೆಲ್ಲ ಸುತ್ತಿದ್ಮೇಲೆ ರಾಜ ವಿಕ್ರಮನಿಗೆ ಒಂದು ದೊಡ್ಡ ಮರದ ಮೇಲೆ ಹೀಗೆ ನೇತಾಡುತ್ತಿರುವಂತಹ ಬೇತಾಳ ಕಾಣಿಸುತ್ತೆ. ಬೇತಾಳವನ್ನು ತನ್ನ ಬೆನ್ನಿನ ಮೇಲೆ ನೇತಾಕೊಂಡು ರಾಜ ವಿಕ್ರಮ್ ಕಾಡಿನಿಂದ ದಾಟಿಕೊಂಡು ಹೀಗೆ ಹೋಗ್ತಾ ಇರ್ತಾನೆ. ವಿಕ್ರಮ್, ಈ ರೀತಿ ಸುಮ್ಮನೆ ನಡೆದುಕೊಂಡು ಹೋದ್ರೆ ರಸ್ತೆ ತುಂಬಾ ದೂರವಾದಂತೆ ಕಾಣಿಸುತ್ತೆ. ಹಾಗಾಗಿ ನಾನ್ ನಿಮ್ಗೊಂದು ಕತೆ ಹೇಳಲಾ? ಬೇಡ ಬೇಡ, ನನ್ಗೆ ನಿನ್ನ ಕತೆ ಕೇಳೋಕೆ ಇಷ್ಟವಿಲ್ಲ. ಮೊದ್ಲು ನೀನು ಕತೆ ಹೇಳ್ತಿ, ಆಮೇಲೆ ನನ್ನನ್ನು ಅದರಲ್ಲಿ ಸಿಲುಕಿಸಿ ಓಡಿ ಹೋಗ್ತೀಯ. ರಾಜನ್, ನಿಮ್ ಬುದ್ಧಿಯ ಪ್ರಶಂಸೆ ಲೋಕ ಪರಲೋಕಗಳಲ್ಲಿ ನಡೀತಾ ಇರುತ್ತೆ. ಆದ್ರೆ ನೀವು ಹೇಳ್ತೀರಾ ನಾನೊಬ್ಬ ಬೇತಾಳನಾಗಿ ನಿಮ್ಮನ್ನ ಸಿಕ್ಕಿ ಹಾಕಿಸ್ತೇನೆಂದು. ಇದು ಹೇಗೆ ಸಾಧ್ಯ ರಾಜನ್? ಹಾಗಾದ್ರೆ ಸರಿ, ಹೇಳು ನಿನ್ ಕತೆ. ನನ್ ಮಾತು ನೆನಪಿರಲಿ ರಾಜನ್. ಒಂದ್ ವೇಳೆ ಕತೆ ಹೇಳುವಾಗ ಮಧ್ಯೆ ನೀವೇನಾದ್ರೂ ಹೇಳಿದ್ರೆ ನೀವು ಷರತ್ತು ಸೋಲ್ತೀರಿ. ಹಾಗೆ ಕಥೆಯ ಕೊನೆಯಲ್ಲಿ ನಾನ್ ನಿಮ್ಗೆ ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಸೂಕ್ತ ಉತ್ತರ ನೀವು ಕೊಡ್ಬೇಕು. ಇಷ್ಟು ಹೇಳಿ ಬೇತಾಳ ಕತೆ ಹೇಳೋಕೆ ಶುರು ಮಾಡುತ್ತೆ. ವರ್ಧಮಾನ್ ನಗರದಲ್ಲಿ ರೂಪ್ಸೇನ್ ಎಂಬ ರಾಜ ಆಳ್ವಿಕೆ ಮಾಡ್ತಿದ್ದ. ಒಂದು ದಿನ ರಾಜನ ಬಳಿಗೆ ಒಬ್ಬ ಯುವಕ ಕೆಲಸ ಹುಡ್ಕೊಂಡು ಬರ್ತಾನೆ. ಅವನ ಹೆಸರು ವೀರ್ವರ್. ಮಹಾರಾಜರೇ, ನನ್ಗೆ ಕೆಲಸದ ಅವಶ್ಯಕತೆ ಇದೆ, ದಯಮಾಡಿ ನನ್ಗೇನಾದ್ರೂ ಕೆಲಸ ಕೊಡಿ. ಸರಿ ಯುವಕ, ನನ್ಗೂ ಒಬ್ಬ ಸೇವಕನ ಅಗತ್ಯವಿದೆ. ಹೇಳು, ನೀನು ಎಷ್ಟು ಸಂಬಳ ಬಯಸ್ತೀಯ ನೀನು? ಮಹಾರಾಜರೇ, ನೀವು ಪ್ರೀತಿಪೂರ್ವಕ ಏನು ಕೊಡ್ತೀರೋ ಅದನ್ನು ಸಂತೋಷದಿಂದ ಸ್ವೀಕರಿಸ್ತೇನೆ. ಅದೆಲ್ಲ ಆಗೋಲ್ಲ. ಸ್ಪಷ್ಟವಾಗಿ ಹೇಳು, ನೀನು ಎಷ್ಟು ಸಂಬಳ ಬಯಸ್ತೀಯೆಂದು. ಇದೇ ಯೋಗ್ಯ ಹಾಗೂ ನ್ಯಾಯವತ್ತ ಕೂಡ. ಮಹಾರಾಜರೇ, ನನ್ನ ಸೇವೆಗಾಗಿ ಪ್ರತಿದಿನ 1,000 ತೊಲ ಹೊನ್ನಿನ ನಾಣ್ಯ ನಾನು ತಗೊಳ್ತೇನೆ. ಏನ್ ಹೇಳ್ತಿದ್ದಿ? 1,000 ತೊಲ? ಇಷ್ಟು ಹೊನ್ನನ್ನು ನೀನು ಏನು ಮಾಡ್ತೀಯ? ಮಹಾರಾಜರೇ, ಅದನ್ನ ನಾನು ನಿಮ್ಗೆ ಹೇಳೋಕೆ ಸಾಧ್ಯವಿಲ್ಲ. ಆದ್ರೆ ನೀವು ನನಗೆ ವಚನವಿತ್ತಿದ್ದೀರಿ, ನಾನ್ ಕೇಳಿದಷ್ಟು ಸಂಬಳ ಕೊಡ್ತೇನೆಂದು. ಹಾಗಾಗಿ ನೀವೀಗ ಇದನ್ನು ಸ್ವೀಕರಿಸಲೇಬೇಕು. ಯುವಕನ ಮಾತು ಕೇಳಿ ಮಹಾರಾಜರು ದಂಗಾಗಿ ಬಿಟ್ರು. ಆದ್ರೆ ವಚನವಿತ್ತ ಕಾರಣ ಅವನ ಮಾತನ್ನು ಅವರು ಒಪ್ಪಿಕೊಳ್ತಾರೆ. ಯುವಕ, ನಿನ್ ಮನೆಯಲ್ಲಿ ಯಾರೆಲ್ಲಿದ್ದಾರೆ? ಮಹಾರಾಜರೇ, ನನ್ ಮನೆಯಲ್ಲಿ ನನ್ನ ಹೆಂಡತಿ, ಮಗಳು ಹಾಗೂ ಮಗನಿದ್ದಾನೆ. 4 ಜನರಿರುವ ಕುಟುಂಬದಲ್ಲಿ ಇವನು ಇಷ್ಟು ಹಣದಿಂದ ಏನ್ ಮಾಡ್ತಾನೆ? ಮರುದಿನದಿಂದ ವೀರ್ವರ್ ರಾಜನ ಬಳಿಗೆ ಸೇವೆಗೆಂದು ಬರ್ತಾನೆ. ಸೇವೆ ಮಾಡುತ್ತಾ ಕೋಶಾಧಿಕಾರಿಯಿಂದ 1,000 ತೊಲ ಹೊನ್ನನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾನೆ. ರಾಜನಿಂದ ಸ್ವೀಕರಿಸಿದ 1,000 ತೊಲ ಹೊನ್ನನ್ನು ಅವನು ವಿವೇಕಪೂರ್ಣವಾಗಿ ಉಪಯೋಗ ಮಾಡ್ತಾನೆ. ಆದ್ರೆ ರಾಜನಿಗೆ ಈ ವಿಷಯದಲ್ಲಿ ಏನನ್ನೂ ಹೇಳೋದಿಲ್ಲ. ಅವನು ರಾಜನಿಂದ ಸ್ವೀಕರಿಸಿದ ಹಣವನ್ನು ಏನು ಮಾಡಿದ್ದಾನೆಂದು. ಇದೇ ರೀತಿ ಕಾಲ ಕಳೆಯುತ್ತಾ ಇರುತ್ತೆ. ಒಂದು ದಿನ ರಾಜ ತನ್ನ ವಿಶ್ವಾಸದ ಸೇವಕನನ್ನ ತನ್ನ ಬಳಿಗೆ ಕರೆಸ್ತಾನೆ. ಪ್ರಕಾಶ್ ಸಿಂಗ್, ನಮ್ ಸೇವಕ ವೀರ್ವರ್ ರಾತ್ರಿ ನಮ್ ಸೇವೆಯಲ್ಲಿ ಉಪಸ್ಥಿತರಿರ್ತಾರೆ. ಸಂಜೆಯಾದಾಗ ಅವರು ಕತ್ತಿ ಗುರಾಣಿ ಹಿಡಿದು ನಮ್ಮ ಮಂಚದ ಪಕ್ಕದಿಂತು ನಮ್ಮ ಸುರಕ್ಷೆಯನ್ನ ಮಾಡ್ತಾರೆ. ಇದರಿಂದಾಗಿ ನಾವು ನಿಶ್ಚಿಂತೆಯಿಂದ ಮಲಗ್ತೇವೆ. ಇಷ್ಟಲ್ಲದೆ ನಮ್ಗೆ ಯಾವುದೇ ವಸ್ತುವಿನ ಅಗತ್ಯವಿದ್ರೆ ಅದನ್ನು ಅವರು ನಮ್ಮ ಸಮಕ್ಷಮ ಪ್ರಸ್ತುತಪಡಿಸ್ತಾರೆ. ಬೆಳಿಗ್ಗೆ ಆದ ಕೂಡ್ಲೆ ಅವರು ತನ್ನ 1,000 ತೊಲ ಚಿನ್ನ ತೆಗೆದುಕೊಂಡು ತಮ್ಮ ಮನೆಗೆ ಹಿಂತಿರುಗ್ತಾರೆ. ಇಂದು ನೀನು ಅವಿತುಕೊಂಡು ವೀರ್ವರ್ನನ್ನ ಹಿಂಬಾಲಿಸಬೇಕು. ಮತ್ತೆ ತಿಳಿದುಕೋಬೇಕು, ನಾನು ನೀಡುವ ಇಷ್ಟು ಚಿನ್ನವನ್ನವರು ಪ್ರತಿದಿನ ಏನ್ ಮಾಡ್ತಾರೆಂದು. ರಾಜನ ಆಜ್ಞೆಯನ್ನು ಕೇಳಿ ಪ್ರಕಾಶ್ ಸಿಂಗ್ ಅಡಗಿಕೊಂಡು ವೀರ್ವರ್ನನ್ನ ಹಿಂಬಾಲಿಸ್ತಾರೆ. ಅವರು ನೋಡ್ತಾರೆ, ರಾಜನಿಂದ ಪಡೆದುಕೊಂಡ ಹೊನ್ನಿನ ಅರ್ಧ ಭಾಗವನ್ನು ಬ್ರಾಹ್ಮಣರಿಗೆ ಕೊಡ್ತಾರೆ. ಉಳಿದ ಹೊನ್ನಿನ 2 ಭಾಗ ಮಾಡ್ತಾರೆ. ಅವರು 1 ಭಾಗವನ್ನು ಸಾಧು ಸನ್ಯಾಸಿಗಳಿಗೆ ಮತ್ತು ಮನೆಗೆ ಬಂದ ಅತಿಥಿಗಳಿಗೆ ಕೊಡ್ತಾರೆ. ಉಳಿದ ಅರ್ಧ ಭಾಗದಲ್ಲಿ ಅವರು ಭೋಜನವನ್ನು ತಯಾರಿಸ್ತಾರೆ. ಮೊದಲನೇದಾಗಿ ಬಡಪಾಯಿಗಳಿಗೆ ಭೋಜನವನ್ನು ನೀಡ್ತಾರೆ. ಉಳಿದದನ್ನು ತನ್ನ ಪತ್ನಿ ಹಾಗೂ ಮಕ್ಕಳಿಗೆ ಕೊಡ್ತಾರೆ. ಕೊನೆಯಲ್ಲಿ ಉಳಿದಂತ ಸ್ವಲ್ಪ ಭೋಜನವನ್ನು ತಾನೂ ಸೇವಿಸ್ತಾರೆ. ಸಿಪಾಯಿ ಪೂರ್ತಿ ದಿನ ಅಡಗಿಕೊಂಡು ವೀರ್ವರ್ನನ್ನ ಹಿಂಬಾಲಿಸ್ತಾರೆ. ಮತ್ತೆ ನೋಡ್ತಾರೆ ವೀರ್ವರ್ ತುಂಬಾ ದಾನಿ ಎಂದು. ಸಿಪಾಯಿ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ರಾಜನ ಬಳಿಗೆ ಬರ್ತಾರೆ. ಅವನ ದಾನ ಧರ್ಮದ ಎಲ್ಲಾ ವಿಷಯಗಳನ್ನು ರಾಜನಿಗೆ ತಿಳಿಸ್ತಾರೆ. ವೀರ್ವರ್ನ ದಾನ ಧರ್ಮದ ಬಗ್ಗೆ ಕೇಳಿ ರಾಜರು ತುಂಬಾ ಪ್ರಭಾವಿತರಾಗ್ತಾರೆ. ವೀರ್ವರ್ ಎಂದಿನಂತೆ ತನ್ನ ಸೇವೆಗಾಗಿ ರಾಜನ ಬಳಿಗೆ ಬರ್ತಾರೆ. ಒಂದು ದಿನ ರಾತ್ರಿ ವೇಳೆ ಮಹಾರಾಜರಿಗೆ ದೂರದಲ್ಲಿ ಯಾರೋ ಹೆಣ್ಣು ಕೂಗುವ ಶಬ್ದ ಕೇಳಿಸ್ತು. ವೀರ್ವರ್, ಹೋಗಿ ನೋಡು, ಇಷ್ಟು ರಾತ್ರಿ ಯಾರು ಕೂಗುತ್ತಿದ್ದಾರೆಂದು ತಿಳಿದು ನೋಡು. ಅವರಿಗೆ ಏನು ಕಷ್ಟವೆಂದು.
ರಾಜನ ಆಜ್ಞೆಯನ್ನು ಪಡೆದು ವೀರ್ವರ್ ಆಗಲೇ ರಾಜಮಹಲ್ನಿಂದ ಹೊರಗೆ ಬಂದ್ಬಿಡ್ತಾರೆ. ಸ್ಮಶಾನದಲ್ಲಿ ವೀರ್ವರ್ ನೋಡ್ತಾನೆ, ಒಬ್ಬ ಸ್ತ್ರೀ ಆಭರಣಗಳಿಂದ ಅಲಂಕೃತಳಾಗಿ ನಿಂತಿದ್ದಾಳೆ. ಅವಳು ಕೆಲವೊಮ್ಮೆ ಮೇಲೆ ಕೆಳಗೆ ಹಾರ್ತಾಳೆ, ಕೆಲವು ಸಲ ಕೂಗ್ತಾಳೆ, ಕೆಲವೊಮ್ಮೆ ಹಣೆಗೆ ಬಡಿದ್ಕೊಳ್ತಾಳೆ. ಅವಳು ತುಂಬಾ ದುಃಖದಲ್ಲಿದ್ದಂತೆ ಕಾಣ್ತಿದ್ಲು, ಆದ್ರೆ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಇರ್ಲಿಲ್ಲ. ಅವಳನ್ನ ಕಂಡು ವೀರ್ವರ್ ಅವಳಿಂದ ಪ್ರಶ್ನೆ ಕೇಳ್ತಾನೆ. ಹೇ ಸ್ತ್ರೀ, ಯಾರು ನೀನು? ಯಾಕೆ ಕೂಗ್ತಾ ಇದ್ದೀಯಾ? ವೀರ್ವರ್ನ ಮಾತು ಕೇಳಿ ಸ್ತ್ರೀ ತನ್ನ ಪರಿಚಯ ನೀಡ್ತಾಳೆ. ನಾನು ರಾಜಲಕ್ಷ್ಮಿ. ನಾನು ಯಾಕೆ ಅಳ್ತಿದ್ದೀನಿ ಅಂದ್ರೆ ರಾಜನ ಮನೆಯಲ್ಲಿ ದರಿದ್ರ ತುಂಬಿಕೊಂಡಿದೆ. ನಾನಲ್ಲಿಂದ ಹೋಗ್ಬೇಕು ಅಂತಿದ್ದೀನಿ. ನಾನ್ ಹೋದ ಮೇಲೆ 1 ತಿಂಗಳ ನಂತರ ರಾಜ ತೀರ್ಕೊಳ್ತಾರೆ. ಸ್ತ್ರೀಯ ಮಾತನ್ನು ಕೇಳಿ ವೀರ್ವರ್ ಗಾಬರಿಗೊಳ್ತಾನೆ. ಹೇ ಸ್ತ್ರೀ, ದಯಮಾಡಿ ಇದ್ರಿಂದ ಪಾರಾಗೋ ಪರಿಹಾರ ತಿಳಿಸಿ. ಇದರಿಂದ ಪಾರಾಗೋ ಯಾವುದೇ ಉಪಾಯ ಇಲ್ವಾ? ಉಪಾಯ ಇದೆ, ಆದ್ರೆ ತುಂಬಾ ಕಠಿಣವಾಗಿದೆ. ನೀವು ನನ್ಗೆ ಉಪಾಯ ಹೇಳಿ, ನಾನು ಖಂಡಿತ ಪರಿಹಾರ ಮಾಡ್ತೇನೆ. ಸರಿ, ಹಾಗಾದ್ರೆ ಕೇಳಿ. ಇಲ್ಲಿಂದ ಪೂರ್ವ ದಿಕ್ಕಿನಲ್ಲಿ ಒಂದು ದೇವಿಯ ಮಂದಿರ ಇದೆ. ಆ ದೇವಿಗೇನಾದ್ರೂ ನೀವು ನಿಮ್ಮ ಮಗಳ ತಲೆಯನ್ನು ಒಪ್ಪಿಸಿದ್ರೆ ಆಪತ್ತಿನಿಂದ ಪಾರಾಗಬಹುದು. ನಂತರ ರಾಜ 100 ವರ್ಷಗಳ ಕಾಲ ದರ್ಬಾರ ಮಾಡಬಹುದು. ಸ್ತ್ರೀಯ ಮಾತನ್ನು ಕೇಳಿ ವೀರ್ವರ್ ಅಸಮಂಜಸನಾಗಿ ಬಿಡ್ತಾನೆ. ಅವ್ರ ಚಿಂತೆಯಲ್ಲಿ ತನ್ನ ಮನೆಗೆ ತಲುಪ್ತಾನೆ. ಏನಾಯ್ತು ಸ್ವಾಮಿ, ನೀವ್ಯಾಕೆ ಇಷ್ಟು ಚಿಂತೆಯಲ್ಲಿದ್ದೀರಿ? ಏನ್ ಹೇಳೋದು, ನನ್ ರಾಜನ ಪ್ರಾಣ ಅಪಾಯದಲ್ಲಿದೆ. ಮತ್ತೆ ನಮ್ಮ ಪುತ್ರನ ಶಿರಚ್ಛೇದನವೇ ಅವರನ್ನ ಉಳಿಸಲು ಸಾಧ್ಯವಂತೆ. ಪತಿಯ ಮಾತು ಕೇಳಿ ಪತ್ನಿ ಪಕ್ಕದಲ್ಲಿ ಮಲಗಿದ್ದ ಮಗನನ್ನ ಎಬ್ಬಿಸ್ತಾಳೆ. ಅಮ್ಮನ ಸ್ವರ ಕೇಳಿ ಪಕ್ಕದಲ್ಲಿ ಮಲಗಿದ್ದ ಮಗಳು ಕೂಡ ಹೇಳ್ತಾಳೆ. ಬಾಲಕನಿಗೆ ಅವನು ಎಲ್ಲಾ ವಿಷಯ ಹೇಳಿದಾಗ ಅವನು ತುಂಬಾ ಪ್ರಸನ್ನನಾಗಿ ಹೇಳ್ತಾನೆ, ಪಿತಾಶ್ರೀ, ನೀವು ನನ್ನ ಶಿರಚ್ಛೇದನ ಮಾಡಿ ದೇವಿಗೆ ಅರ್ಪಿಸಿರಿ. ಒಂದು ನಿಮ್ಮ ಆಜ್ಞೆ, ಮತ್ತೊಂದು ಸ್ವಾಮಿ ಕಾರ್ಯ, ಹಾಗೆ 3ನೇದು ಈ ಶಿರ ದೇವಿಗೆ ಅರ್ಪಣೆ. ಇದರಿಂದ ಹೆಚ್ಚು ಭಾಗ್ಯ ಇನ್ನೇನಿದೆ? ಪಿತಾಶ್ರೀ, ನೀವು ತಡ ಮಾಡಬೇಡಿ. ಮಗನ ಮಾತನ್ನು ಕೇಳಿ ವೀರ್ವರ್ ತನ್ನ ಪತ್ನಿಯತ್ತ ನೋಡಿದ. ನನ್ನ ಧರ್ಮ ನಿಮ್ಮ ಸೇವೆ ಮಾಡೋದು. ನಿಮಗೇನ್ ಸರಿಯಾಗುತ್ತೋ ಅದನ್ನೇ ನಾನ್ ಮಾಡ್ತೀನಿ. ಪತ್ನಿ ಮತ್ತು ಮಗನ ಮಾತನ್ನು ಕೇಳಿ ವೀರ್ವರ್ ತನ್ನ ಪತ್ನಿ ಮತ್ತು ಮಕ್ಕಳನ್ನು ಕರೆದುಕೊಂಡು ದೇವಿಯ ಮಂದಿರಕ್ಕೆ ಹೋಗ್ತಾನೆ. ಹೇ ದೇವಿ, ನನ್ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುವ ನನ್ನ ಮಗನನ್ನ ನಿಮ್ಗೆ ಬಲಿ ಕೊಡ್ತಿದ್ದೇನೆ. ಯಾಕೆಂದ್ರೆ ನನ್ನ ರಾಜನ ಆಯಸ್ಸು 100 ವರ್ಷ ಆಗ್ಬೇಕು. ಇಷ್ಟು ಹೇಳಿ ವೀರ್ವರ್ ಕೊಡಲಿಯಿಂದ ತನ್ನ ಮಗನ ಶಿರಚ್ಛೇದನ ಮಾಡ್ತಾನೆ. ತನ್ನ ಒಬ್ಬನೇ ಪ್ರೀತಿಯ ತಮ್ಮನ ಈ ಅವಸ್ಥೆಯನ್ನು ಕಂಡು ವೀರ್ವರ್ನ ಮಗಳು ಆ ಕೊಡಲಿಂದ ತನ್ನ ಶಿರಚ್ಛೇದನವನ್ನು ಮಾಡ್ತಾಳೆ. ಮಗಳು ಮತ್ತು ಮಗನ ಈ ಅವಸ್ಥೆಯನ್ನು ಕಂಡ ತಾಯಿಯು ಅದೇ ಕೊಡಲಿಯಿಂದ ತನ್ನ ಶಿರಚ್ಛೇದನವನ್ನು ಮಾಡ್ತಾಳೆ. ವೀರ್ವರ್ ಎಣಿಸ್ತಾನೆ, ಮನೆಯಲ್ಲಿ ಯಾರೂ ಉಳಿದಿಲ್ಲ, ನಾನು ಇಂದು ಬದುಕಿ ಏನ್ ಮಾಡ್ಬೇಕು? ಹಾಗಾಗಿ ಅವನು ಕೂಡ ಕೊಡಲಿಯಿಂದ ತನ್ನ ಶಿರಚ್ಛೇದನ ಮಾಡ್ತಾನೆ. ಮಾರನೇ ದಿನ ರಾಜನಿಗೆ ವೀರ್ವರ್ನ ಕತೆ ತಿಳಿದು ಬಿಡುತ್ತೆ. ಇದನ್ನು ಕೇಳಿ ಅವರಿಗೆ ತುಂಬಾ ಆಘಾತವಾಗ್ತದೆ. ಮತ್ತೆ ಅವರು ಓಡುತ್ತಾ ದೇವಸ್ಥಾನಕ್ಕೆ ತಲುಪ್ತಾರೆ. ಹೇ ದೇವ್ರೆ, ಇದೇನಾಯ್ತು? ನನ್ನಂತ ಸಾಮಾನ್ಯ ವ್ಯಕ್ತಿಯ ಪ್ರಾಣ ಉಳಿಸ್ಲಿಕ್ಕಾಗಿ 4 ನಿರಪರಾಧಿಗಳು ಪ್ರಾಣ ಕಳೆದುಕೊಂಡ್ರು. ಇಂತಹ ಜೀವನ ಯಾಕೆ ಬೇಕು? 4 ನಿರಪರಾಧಿಗಳ ರಕ್ತದಿಂದ ಉಳಿದುಕೊಂಡ ಈ ಜೀವನ ನನ್ಗೆ ಬೇಕಾಗಿಲ್ಲ. ನನ್ಗಿನ್ನು ಬದುಕು ಬೇಡವಾಗಿದೆ. ಇಷ್ಟು ಹೇಳಿ ರಾಜ ತನ್ನ ಕತ್ತಿಯನ್ನು ಎತ್ತುತ್ತಾನೆ ಪ್ರಾಣ ನೀಡಲಿಕ್ಕಾಗಿ. ಅಷ್ಟರಲ್ಲಿ ದೇವಿಯಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ನಿಮ್ಮ ಸಾಹಸದಿಂದ ಪ್ರಸನ್ನಳಾಗಿದ್ದೇನೆ. ಏನ್ ಬೇಕೋ ಕೇಳಿ ಕೊಡ್ತೀನಿ. ನೀವು ನಿಜವಾಗ್ಲೂ ಪ್ರಸನ್ನರಾಗಿದ್ರೆ ಈ 4ರನ್ನು ಮತ್ತೆ ಜೀವಂತಗೊಳಿಸಿ. ರಾಜನ ಮಾತು ಕೇಳಿ ದೇವಿ ಮುಗುಳ್ನಗ್ತಾಳೆ. ತಥಾಸ್ತು ಅಂತ ಹೇಳಿ ಕೈಯಲ್ಲಿ ಜಲವನ್ನು ತೆಗೆದು ಅವರ ಮೇಲೆ ಎಸೆದು ಬಿಡ್ತಾಳೆ. ದೇವಿಯ ಕೈಯಿಂದ ಸಿಂಪಡಿಸಿದ ಜಲದಿಂದ 4 ಜೀವಂತರಾಗಿ ನಿಂತು ಬಿಡ್ತಾರೆ. ಇಷ್ಟು ಹೇಳಿ ಬೇತಾಳ ರಾಜನನ್ನು ಪ್ರಶ್ನಿಸುತ್ತೆ. ಈಗ ಹೇಳು ರಾಜ, ಎಲ್ಲಕ್ಕಿಂತ ಹೆಚ್ಚು ಪುಣ್ಯ ಯಾರದ್ದು? ಎಲ್ಲರಿಗಿಂತ ಹೆಚ್ಚು ಪುಣ್ಯ ರಾಜನದ್ದಾಯ್ತು. ಇದೇನ್ ಹೇಳ್ತಿದ್ದೀರಿ ನೀವು? ವೀರ್ವರ್ ತನ್ನ ಇಡೀ ಕುಟುಂಬದ ಬಲಿ ಕೊಟ್ಟು ಬಿಟ್ಟ, ಆದ್ರೂ ನಿಮ್ಗೆ ರಾಜನ ಪುಣ್ಯ ಹೆಚ್ಚು ಅನಿಸ್ತಾ ಇದೆ. ನೋಡು ಬೇತಾಳ, ವೀರ್ವರ್ ಏನು ಮಾಡಿದ್ನೋ ಅದು ಅವನ ಧರ್ಮವಾಗಿತ್ತು. ಸ್ವಾಮಿ ಕಾರ್ಯಕ್ಕೆ ತನ್ನ ಪ್ರಾಣ ಕೊಡ್ಬೇಕಾದ್ರೂ ಅದು ಸೇವಕನ ಧರ್ಮವಾಗಿರುತ್ತೆ. ಆದ್ರೆ ಒಬ್ಬ ಸೇವಕನಿಗಾಗಿ ರಾಜ ಇಷ್ಟು ದುಃಖಿತನಾಗೋದು ಎಷ್ಟಂದ್ರೆ ತನ್ನ ಜೀವನವನ್ನೇ ವ್ಯರ್ಥ ಅನಿಸೋದು, ಮತ್ತೆ ಅವರು ಸ್ವತಃ ತಮ್ಮ ಪ್ರಾಣ ನೀಡೋಕೆ ಪ್ರಯತ್ನಿಸೋದು. ಹಾಗಾಗಿ ಆ ರಾಜನ ಪುಣ್ಯ ಸೇವಕನ ಪುಣ್ಯಕ್ಕಿಂತ ಅಧಿಕವಾಗಿದೆ. ಇದನ್ ಕೇಳಿ ಬೇತಾಳ ಖುಷಿಯಿಂದ ಉತ್ತರ ಕೊಡುತ್ತೆ. ಸೂಕ್ತ ಉತ್ತರ ರಾಜ, ನೀವು ಮೌನ ಮುರಿದ್ರಿ, ಹಾಗೆ ನಾನು ಹೊರಟೆ. ಇಷ್ಟು ಹೇಳಿ ಬೇತಾಳ ಮಾಯವಾಗುತ್ತೆ, ಮರದ ಮೇಲೆ ಹೋಗಿ ನೇತಾಕೊಳ್ಳುತ್ತೆ.